ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದ್ದನ್ನು ಖಂಡಿಸಿ ಬೆಂಗಳೂರು ಪಶ್ಚಿಮ ವಿಭಾಗದ ಯೂತ್ ಕಾಂಗ್ರೆಸ್ ಇಂದು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು. ನಾನೀಗ ಸದ್ಯ ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನಾನೀಗ ಪ್ರತಿಭಟನಾಕಾರರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಭಾಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರಿ. ಅದು ಸಿಲಿಂಡರ್ನ ಹಿಡಿದು ಮತ್ತು ಗ್ಯಾಸ್ ಬೆಲೆಯನ್ನು ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಿ ಕೇಂದ್ರ ಸರ್ಕಾರಕ್ಕೆ? ಏನು ಅಂದರೆ ಇವತ್ತು ಎಲ್ಲರೂ ನೋಡ್ತಾ ಇದ್ದೀರಾ, ಏನು ಮಾನ್ಯ ಮಿಸ್ಟರ್ ನರೇಂದ್ರ ಮೋದಿ ಸರ್ಕಾರ ಮೊನ್ನೆ ನಿನ್ನೆ ರಿಸಲ್ಟ್ ಬಂತು, ಪಂಚರಾಜ್ಯ ಚುನಾವಣೆ ಮುಗೀತು. ಈ ಪಂಚರಾಜ್ಯ ಚುನಾವಣೆ ಮುಗಿಯೋದಕ್ಕಿಂತ ಮುಂಚೆ ನಮ್ಮ ಮಿಸ್ಟರ್ ನರೇಂದ್ರ ಮೋದಿ ಅವರು ಗ್ಯಾಸ್ ಬೆಲೆನ ಏರಿಕೆ ಮಾಡಲಿಲ್ಲ. ಈ 5 ಚುನಾವಣೆ ಫಲಿತಾಂಶ ಬಂದಿದ ತಕ್ಷಣವೇ ಏರಿಕೆ ಮಾಡ್ತಾರೆ. ಏರಿಕೆ ಮಾಡಿದರೆ ಓಕೆ, ಮುಂಚೆ ಮಾಡಬೇಕಾಗಿತ್ತು ಅವರು. ಅವಾಗ ಜನ ತಕ್ಕ ಪಾಠ ಬಂಗಾಳದಲ್ಲೂ ತೋರಿಸಿರೋರು, ಮತ್ತೊಂದು ಕಡೆಯಿಂದ ತೋರಿಸಿರೋರು. ಇವರು ಇದೇ ಥರನೇ ಮಾಡ್ಕೊಂಬರ್ತಾ ಇದ್ದಾರೆ. ಚುನಾವಣೆ ಬಂದಾಗ ಬರೀ ಧರ್ಮದ ಹೆಸರು ಹೇಳೋದು, ಚುನಾವಣೆ ಆದಮೇಲೆ ಬಡವರು ಜನ ಹೊಟ್ಟೆ ಮೇಲೆ ಹೊಡ್ಕೊಂಡು, ಏನಿವತ್ತು ಬಡವರು ಹೋಟ್ಲು ಮಾಡಿಕೊಂಡು, ಈ ಸಾಲ ಮಾಡಿಕೊಂಡು, ಲೋನ್ ತೊಗೊಂಡು, ವಿದ್ಯಾರ್ಥಿಗಳು ನಿರುದ್ಯೋಗ ಇಲ್ಲದೆ ಹೋಟ್ಲುಗಳು ಮಾಡ್ತಾಯಿದ್ರು. ಆ ಹೋಟ್ಲುಗಳು ಕೂಡ ಮುಚ್ಚೋ ಪರಿಸ್ಥಿತಿಗೆ ಇವತ್ತು ಮಿಸ್ಟರ್ ನರೇಂದ್ರ ಮೋದಿ ಅವರು ತಂದಿಟ್ಟಿದ್ದಾರೆ. ಏಕಾಏಕಿ 815 ರೂಪಾಯಿ ಇದ್ದಂಥ ಗ್ಯಾಸ್ನ 915 ರೂಪಾಯಿ ಮಾಡಿದ್ದಾರೆ. 100 ರೂಪಾಯಿನ ಏಕಾಏಕಿ ಹೆಚ್ಚಿಗೆ ಮಾಡಿದ್ದಾರೆ. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾರು 50 ಪೈಸೆ 1 ರೂಪಾಯಿ ಏನಾರು ಹೆಚ್ಚಿಗೆ ಮಾಡಿದರೆ ಮಿಸ್ಟರ್ ಇವತ್ತೇನು 19 ಜನ ಕಾಂಗ್ರೆಸ್ ಇದು ಕರ್ನಾಟಕದಿಂದ ಗೆದ್ದೋಗಿದ್ದಾರಲ್ಲ 19 ಜನ MP ಗಳು, ಅವ್ರಿಗೆ ಯೋಗ್ಯತೆ ಅಲ್ವಾ ಕೇಳದೆ ಪ್ರಶ್ನೆ ಮಾಡೋದಕ್ಕೆ? ಈ ಥರ ನಮ್ಮ ಬಡವರು ಕರ್ನಾಟಕದಲ್ಲಿ ನೆರಳ್ತಾ ಇದ್ದಾರೆ, ಹೋಟ್ಲುಗಳು ಮುಚ್ಕೊಂಡು ಹೋಗ್ತಾ ಇದ್ದಾರೆ, ನಿರುದ್ಯೋಗ ಇಲ್ಲದೆ ಸೂಸೈಡ್ಗಳು ಮಾಡ್ಕೋತಾ ಇದ್ದಾರೆ ವಿದ್ಯಾರ್ಥಿಗಳು. ಮಿಸ್ಟರ್ ನರೇಂದ್ರ ಮೋದಿ ಅವರೇ ನಮ್ಮ ನಾಯಕರೇ, ಮಹಾನ್ ನಾಯಕ ಅಂತ ಹಾಕೋತಾರಲ್ಲ ಸ್ಟೇಟಸಲ್ಲಿ, ಈ ಮೀಡಿಯಾದಲ್ಲಿ ಹೇಳ್ಕೊತಾರಲ್ಲ ಅವರು. ಇದಕ್ಕೆ ಹೇಳಕ್ಕೆ ಹೇಳಿ, ದಯಮಾಡಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಪ್ರಶ್ನೆ ಮಾಡಕ್ತೀನಿ. 21 ಜನ ಅಲ್ವಾ ಈ MP ಗಳು ಕರ್ನಾಟಕದಿಂದ BJPಯಿಂದ ಗೆದ್ದೋಗಿರೋ, ಅವ್ರಿಗೆ ನೈತಿಕತೆಯೇ ಇಲ್ಲ. ಇನ್ನೊಬ್ರು ಇದ್ದಾರೆ ಮಹಾನ್ ನಾಯಕಿ ಮಿಸ್ಟರ್ ಶೋಭಕ್ಕ, ಗ್ಯಾಸ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ಬಿಟ್ಟಿದ್ರು, ಖಾಲಿ ಗ್ಯಾಸ್ನ. ಇವತ್ತು ಖಾಲಿ ಗ್ಯಾಸ್ ಅಲ್ಲ ಮೇಡಮ್, ಖಾಲಿ ಗ್ಯಾಸ್ನ ಎಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲುಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರು ಕೇಳೋರು? ಇದಕ್ಕೆ ಕೇಳೋದಕ್ಕೆ ಯಾರು ಇಲ್ವಾ? ಅಲ್ಲ, ಈಗ BJP ಅವರು ಹೇಳುವಂಥದ್ದು ಯುದ್ಧಗಳಾಗ್ತಾ ಇದೆ, ಹಾಗಾಗಿ ಗ್ಯಾಸ್ ಬೆಲೆ ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನು ಸಮರ್ಥಿಸ್ಕೊಳ್ತಿದ್ದಾರೆ. ಏನು ಹೇಳ್ತೀರಿ ಅದಕ್ಕೆ? ಸರ್, ನಾನು ಏನು ಹೇಳ್ತೀನಿ ಅಂದರೆ, ಯುದ್ಧಗಳು ಕಾಂಗ್ರೆಸ್ ಮಾನ್ಯ ಇಂದಿರಾ ಗಾಂಧಿ ಅವರಿದ್ದ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ದಾಗೂ ಯುದ್ಧಗಳಾಗ್ತಾ ಇತ್ತು. ಮನಮೋಹನ್ ಸಿಂಗ್ ಅವರಿದ್ದಾಗೂ ಯುದ್ಧ ಆಗಿದೆ. ಆಗ ಯಾಕೆ ಬಡವರಿಗೆ ಈ ಥರ ಒಂದು ದೌರ್ಜನ್ಯ ಆಗ್ತಾ ಇರಲಿಲ್ಲ? ಸಮಾನವಾಗಿ ನಿಭಾಯಿಸ್ಕೊಂಬರ್ತಾ ಇದ್ವಿ. ಇವ್ರಿಗೆ ಯೋಗ್ಯತೆ ಇಲ್ಲ ನಿಭಾಯಿಸೋದಕ್ಕೆ. ಅಲ್ಲಾಗೋ ಯುದ್ಧ ಇವ್ರು ಹೋಗಿ ಯಾಕೆ ಇವ್ರಿಗೆ ಹಂಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅಂತ ಅವರೇ ಹೇಳ್ಕೊತಾ ಇದ್ದಾರಾ? ನಮ್ಮ ನಾಯಕರು ಮಿಸ್ಟರ್ ಮಹಾನ್ ನಾಯಕ ಅಂತ ಹೇಳ್ಕೊತಾರಲ್ಲ ಅವರೇ ಹಂಗಾರೆ ಅದನ್ನು ಬಂದು ಜನಗಳ ಮುಂದೆ ಹೇಳಬೇಕು. ನಮ್ಗೆ ಯೋಗ್ಯತೆ ಇಲ್ಲ, ದೇಶ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ, ಯುದ್ಧ ನಡೀತಾ ಇದೆ, ಅದನ್ನ ನಿವಾರಣೆ ನಾವು ಹೋಗಿ ಮಾತಾಡೋದಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ, ಸರೆಂಡರ್ ಆಗಿಬಿಟ್ಟಿದ್ದೀವಿ. ಹಂಗಂದ ಮೇಲೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಅದನ್ನು ಮಾಡೋದಕ್ಕೆ ಮುಂದಿನ ನಾಯಕರುಗಳಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿಗೆ ಮುಂಚೆ ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಅವ್ರಿಗೆ ಅಧಿಕಾರ ಕೊಟ್ಟರೆ ಅವ್ರಿಗೆ ಅಧಿಕಾರ ನಡೆಸೋದಕ್ಕೆ ಬರಲ್ಲ ಅಂತಾರೆ. ಈಗ ಅಧಿಕಾರ ಕೊಟ್ಟಿದ್ದಾರಲ್ಲಪ್ಪ 15 ವರ್ಷದಿಂದ, ಏನು ಮಾಡಿದ್ಯಾ? ಪಕೋಡ ಮಾಡೋ ಅನ್ನೋದೊಂದು, ನೀನೊಬ್ಬ ಪ್ರಧಾನಿಯಾಗಿ ಪಕೋಡ ಮಾರಕ್ಕೆ ಹೋಗಿ ಅಂತೀಯಲ್ಲ, ನೀವು ಒಬ್ಬರು ಪ್ರಧಾನಿ ಆಗೋಕ್ಕೆ ಇರೋದಕ್ಕೆ ಯೋಗ್ಯತೆ ಇದೆಯಾ ಅಂತ ನಾನು ಕೇಳ್ಕೊತೀನಿ. ದಯಮಾಡಿ ಏನು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಕಡಿಮೆ ಜನಗಳು ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಈ ಬೆಲೆನ ಏನಾದರೂ ಇಳಿಕೆ ಮಾಡಲಿಲ್ಲ ಅಂದರೆ ರೋಡ್ಗೆ ಇಳಿದ್ಬಿಟ್ಟು ಬಡವ್ರ ಪರವಾಗಿ ನಾವು ನಿಂತ್ಕೋತೀವಿ. ಏನು ಯುವ ಕಾಂಗ್ರೆಸ್ ಆಗಲಿ, ನಮ್ಮ ಮೇನ್ ಕಾಂಗ್ರೆಸ್ ಆಗಲಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಆದಷ್ಟು ಬೇಗ ನೀವು ಬೆಲೆ ಏರಿಕೆನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಈ ಏನು MP ಗಳು ಗೆದ್ದೋಗಿದ್ದಾರೆ BJP 4 MP ಗಳು, ನೀವು ಹೋಗಿ ಆದಷ್ಟು ಬೇಗ ನಿಮ್ಮ ಪ್ರಧಾನಿನ ಕ್ವಶನ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಆಗು ಹೋಗುಗಳನ್ನ ಬಂದು ಮನೆ ಬಾಗಿಲಿಗೆ ಬಂದು ಚಪ್ಪಲಿ ಹೊಡಿತಾ ಇದ್ದಾರೆ ಬಡವರುಗಳು, ಬಡ ಜನಗಳು ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ಚಪ್ಪಲಿ ಹೊಡಿತಾ ಇದ್ದಾರೆ. ನಮ್ಗೆ ಯೋಗ್ಯತೆ ಇಲ್ಲ ಬಡವ್ರ ಹತ್ರ ಹೋಗಿ ನಿಂತ್ಕೊಳ್ಳೋದಕ್ಕೆ. ಆದ್ದರಿಂದ ನೀವು ನಮ್ಮ ಜನಗಳ ಪರ ನಿಂತ್ಕೊಂಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ನೀವೇ ಹೋಗಿ ಹೇಳಿ. ಜನಗಳು ರೊಚ್ಕೆದ್ದು ಚಪ್ಪಲಿ ಹೊಡೆಯೋದಕ್ಕಿಂತ ಮುಂಚೆ ನೀವೇ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಿ ನಾನು ತಮ್ಮಲ್ಲಿ ಮುಖಾಂತರ ಕೇಳ್ಕೊತೀನಿ. ಇದಿಷ್ಟು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡುವಂತಹ ಯೂತ್ ಕಾಂಗ್ರೆಸ್ನ ಮುಖಂಡರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.